ಚಡ್ಡಿ ದೋಸ್ತ ಆಗಿರೋ ನನಗೆ ನೀನ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇನ್ ಹುಡುಗಿರ್ಗೆ ಹೆಂಗೋ ಅರ್ಥ ಆಗುತ್ತೆ? ಅಂದ್ರೆ ನನ್ ಜೀವನದಲ್ಲಿ ನಂಗೆ ಲವ್ ಆಗಲ್ವಾ ಮಗ? ಡೌಟೇ ಮಗ. ಎಲ್ಲ ಎಲ್ಲ ಎಣ್ಣೆ ಕೊಡ, ಎಣ್ಣೆ ಇಲ್ಲಿ. ಈ ನನ್ ಮಗ ಕುಡ್ದಿರೋ 1 ಕ್ವಾರ್ಟರ್ಗೆ ಈ ತರ ರೋದನೆ ಕೊಡ್ತಾವನೆ. ಇನ್ನಿದನ್ನು ಕುಡ್ದ್ಬಿಟ್ರೆ ಟಾಪಿಕ್ ಚೇಂಜ್ ಮಾಡ್ಬಿಡಣ. ಮಗ ಎಣ್ಣೆ ಬಗ್ಗೆ ಬಿಡ, ಈ ಲವ್ ಬಗ್ಗೆ ಹೇಳ. ಈ ಲವ್ ಅಂದ್ರೆ ಎಣ್ಣೆ ಇದ್ದಂಗೆ, ನಿನ್ನ ಹತ್ರ ಇದ್ದಾಗ ನೀನ್ ಎಂಜಾಯ್ ಮಾಡ್ಬಿಡ್ಬೇಕು. ಎಂಜಾಯ್ ಮಾಡ್ದೆ ಕಾಯ್ತಾ ಕುಂತ್ರೆ ನನ್ನಂತನ್ ಬಂದ ಆರ್ಸ್ಕೊಂಡು ಹೋಗಿ ಎಂಜಾಯ್ ಮಾಡ್ಬಿಡ್ತಾನೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಜೇಬಲ್ಲಿ 100 ರೂಪಾಯಿ ಇಡ್ಕೊಂಡು ಟಾಪ್ ಬ್ರ್ಯಾಂಡ್ಗೆಲ್ಲ ಆಸೆ ಪಡಕ್ ಹೋಗ್ಬಾರ್ದು. ಇರೋ ಲೋಕಲ್ ಬ್ರ್ಯಾಂಡ್ ಟಾಪ್ ಆಗಿ ಟ್ರೀಟ್ ಮಾಡ್ಬೇಕು. ಗೊತ್ತಾಯ್ತಾ? ಅದ ಎಣ್ಣೆ ಆಗಿರ್ಲಿ ಇಲ್ಲ ಹೆಣ್ಣೆ ಆಗಿರ್ಲಿ. ಇಷ್ಟೆಲ್ಲ ತಿಳ್ಕೊಂಡಿರೋನು ನೀನ್ ಯಾಕೆ ಲವ್ ಮಾಡಿಲ್ಲ? ನನಗೆ ದೇಹ ಮಾಡೋ ಪ್ರೀತಿ ಬೇಡ ಕಣ, ಮನ್ಸ್ ಮಾಡೋ ಪ್ರೀತಿ ಬೇಕು. ಇದ್ಯಾವ್ದೋ ಹೊಸ ಪ್ರೀತಿ? 3 ದಿನ ಕೊಟ್ಟ ಪ್ರೀತಿ ಮಂಚ ಹತ್ತೋರ್ಗು ಮಾತ್ರ ಇರುತ್ತೆ. ನಂಗಂತ ಪ್ರೀತಿ ಬೇಡ, ಕೊನೆವರೆಗೂ ನನ್ ಜೊತೆಲಿರೋ ಪ್ರೀತಿ ಬೇಕು. ಸಿಗ್ತಾಳೆ, ಸ್ವಲ್ಪ ಟ್ರೈ ಮಾಡ್ಬೇಕು. ಎಲ್ಲಿದ್ದಾಳ? ಅಮೆರಿಕನ, ಆಸ್ಟ್ರೇಲಿಯಾನ, ಇಂಗ್ಲೆಂಡ? ಎಲ್ಲಿದ್ರು ಓಡಾ ಕರ್ಕ ಬಂದ್ಬಿಡ್ತೀನಿ. ಎಲ್ಲಿದ್ದಾಳೆ ಹೇಳು? ಅಲ್ಲಿ ಗಂಟ ಹೋಗ್ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಿರ್ತಾಳೆ. ಪಕ್ಕದ ರೋಡ್ ವಾಕಿಂಗ? ಯಾರ ಅವಳು? ಹೆಸರು ಭವ್ಯ ಅಂತ. ನೋಡಕ್ ಸಖತ್ತಾಗವಳೆ. ಕೊಡ್ದಿರೋದ್ ನಾನಾ ನೀನಾ? ನನ್ ಕುಡಿಯಕ್ಕೆ ಎಲ್ಲಪ್ಪ ಬಿಟ್ಟೆ. ಮತ್ತೆ ಹೆಸರು ಹೇಳಿದ್ರೆ ಹೆಂಗ್ ಗೊತ್ತಾಗ್ಬಿಡುತ್ತೆ? ಸಿಚುವೇಶನ್ ಹೇಳು. ಅದೇ ಗುರು, ಕರ್ಚೀಫ್ ಪಾರ್ಟಿ. ನಿನ್ಗೇನ್ ತಲೆಗಿರಿ ಕೆಟ್ಟಿದ್ಯಾ? ಅವರು ಆಫೀಸ್ಗೆ ಹೋದ್ರು ಅನ್ಕೊಂಡ. ಅದೆಲ್ಲ ಆದ್ಮೇಲೆ ಅವ್ರು ನಿನ್ ಫಾಲೋ ಮಾಡ್ತಿದ್ರು. ನೋಡ, ಇವಳು ಹಾಕಿರೋ ಟಾಪ್ ಟು ಬಾಟಮ್ ವರ್ಗು ಯಾವ್ದು ಇವಳ್ದಲ್ಲ. ಟಾಪ್ ಇಂದ ಬರ್ತೀನಿ ಕೇಳು. ಇವಳು ತಲೆ ಮೇಲೆ ತಗೊಳ್ಕೊಂಡಿರೋ ಕನ್ನಡಕ ಕೊಡ್ಸಿರೋದು ಜಸ್ಟ್ ಫ್ರೆಂಡ್. ಇವಳು ಹಾಕಿರೋ ಈ ವಾಚ್ ಕೊಡ್ಸಿರೋದು ಇವಳು ಬೆಸ್ಟ್ ಫ್ರೆಂಡ್. ಆಮೇಲೆ ಇಲ್ಲಿ ತಗೊಳ್ಕೊಂಡೋಳದ ಈ ಬ್ಯಾಗ್, ಇದ್ ಕೊಡ್ಸಿರೋದು ಇವಳು ಕ್ಲೋಸ್ ಫ್ರೆಂಡ್. ಅಷ್ಟೇ ಯಾಕೋ? ಹೌದು, ಅವ್ನ್ ಯಾಕಂಗೆ? ಅವ್ನಂಗೆ ಕರೆಕ್ಟ್ ಆಗಿ ಹೇಳು, ಅವ್ನ್ ಯಾಕಂಗೆ? ಅವನ್ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಲೂಸ್ ಆಗ್ಬಿಡ್ತೀರಾ. ಮತ್ತೆ ನೀನ್ ಚೆನ್ನಾಗೇ ಇದೀಯಾ? ಅವನ್ ಬಗ್ಗೆ ಹೇಳ್ತೀನಿ ಬನ್ನಿ. ಇವತ್ತು ಆಫೀಸ್ಗೆ ಹೋಗದೆ ಇದ್ರು ಚಿಂತೆ ಇಲ್ಲ, ಬಾರೆ. ಗಂಗಾ ನಾಗವಲ್ಲಿ ಆಗೋದ್ ನೋಡಿಲ್ಲ ಅಲ್ವಾ? ಅಲ್ಲೋಡಿ. ಏನ್ ಲವ್ ಫೇಲ್ಯೂರ? ಒಂದ್ ಯೂನಿವರ್ಸಲ್ ಟ್ರೂತ್ ಹೇಳ್ತೀನಿ ಕೇಳ್ಕೊ. ಅವನ್ಗೆ ನೀನು ಒನ್ ಆಫ್ ದಿ ಆಪ್ಷನ್ ಅಷ್ಟೇ, ಆದ್ರೆ ಇವನ್ಗೆ ನೀನೇ ಪ್ರಪಂಚ. ಅಣ್ಣ ಅಂತ ಹೇಳ್ಬಿಟ್ಟು ಅವಾಜ್ ಆಗ್ತಾಳ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳು. ಅವಾಜ್ ಅಲ್ಲ, ನೀ ಏನಾದ್ರು ತಡಿಲಿಲ್ಲ ಅಂದಿದ್ರೆ ಅಷ್ಟೇ ಅವ್ನ್ ಕತೆ. ಇಷ್ಟಕ್ಕೂ ನೀನ್ ಯಾಕೆ ಇವಾಗ ಅವನ್ನ ನೆನ್ಸ್ಕೊಳ್ತಾ ಇದ್ಯಾ? ಹುಡುಗಿ ಚೆನ್ನಾಗಿದ್ಲು, ಅದಕ್ಕೆ ನೀನ್ ಫಾಲೋ ಮಾಡ್ತಾ ಇದ್ಲು. ನಾನೊಂಥರ ವಿಚಿತ್ರ. ಈ ಚಿತ್ರ ವಿಚಿತ್ರಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಫಸ್ಟ್ ಎಲ್ಲಾ ಹುಡ್ಗಿರು ಹಿಂಗೆ ಹೇಳೋದು, ಆಮೇಲೆ ಅವ್ರ ಮ್ಯಾಡ್ನೆಸ್ ಇಷ್ಟ ಆಗಿ ಲವರ್ ಬೀಳೋದು. ಅವಳು ನಾನು ಲವ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡು. ಒಂದ್ಸತಿ ಟ್ರೈ ಮಾಡು, ಸಾಧ್ಯ ಆಗೇ ಆಗುತ್ತೆ. ನೀನ್ ಹೇಳ್ದಂಗ ಆದ್ರೆ ನನಗೂ ಖುಷಿನೇ. ನಂಗೂ ಮೊದ್ಲಿಂದ ಲವ್ ಮಾಡೇ ಮದ್ವೆ ಆಗ್ಬೇಕು ಅನ್ನೋದೇ ಆಸೆ. ಮದ್ವೆ ಆದ್ಮೇಲೆ ಲವ್ ಮಾಡೋದು ಕಾಮನ್, ಆದ್ರೆ ನಂಗೆ ಲವ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋ ಆಸೆ. ಇನ್ನು ಜಾಸ್ತಿ ತಿಳ್ಕೋಬೇಕು. ಹೌದು. ಯಾಕೆ, ಏನ್ ವಿಷಯ? ಅದು ಹಿಂಗ್ ಸಡನ್ ಆಗಿ ತಿರ್ಕೊಂಡ್ ಕೇಳ್ಬಿಟ್ರಿ ಏನ್ ಹೇಳನೆ? ಅದು ಕೂತ್ಕೊಂಡ್ ಮಾತಾಡೋಣ. ಓಕೆ ಬನ್ನಿ. ಇವನ್ ಯಾರ್ ಗುರು? ಸೂಪರ್ ಆಗಿರೋ ಸೀರಿಯಲ್ ಮಧ್ಯೆ ಕಿತ್ತೋಗಿರೋ ಆಡ್ ತರ ಆಡ್ಕಾಯಿಸ್ಕೊಂಡ್ಬಿಟ್ನಲ್ಲ. ಲಕ್ಕಿದ್ರೆ ಲಕ್ಸು. ಲೆಟ್ಸ್ ಟ್ರೈ. ಅಯ್ಯೋ ಹತ್ರದಿದೆ ಕಾಣಿಸ್ತದೆ. ಏನಾದ್ರೂ ಮಾಡಿ ಕುದುರಿಸ್ಕೊಂಡ್ಬಿಡ್ಬೇಕು. ಏನ್ ಲವ್ವಾ? ನಾನ್ ಬರೋದು ಒಂದೇ 1 ನಿಮಿಷ ಲೇಟ್ ಆಗಿದ್ದಕ್ಕೆ ಒಳ್ಳೆ ಅಚ್ಚನ ಈ ತರ ಆಡ್ಕಾಯಿಸ್ಕೊಂಡ್ಬಿಟ್ನಲ್ಲ ಗುರು ಇವನು. ಪ್ಲೇನ್ ಆಗಿ ಪ್ರಪೋಸ್ ಮಾಡ್ತಿದ್ಯಾ? ಗಿಫ್ಟ್ ಏನು ತಂದಿಲ್ವಾ? ವಾ, ಇವಳು ಗಿಫ್ಟ್ ಗಿರಾಕಿನೇನಾ? ಅಟ್ಲೀಸ್ಟ್ ಗಿಫ್ಟ್ ಆದ್ರೂ ಕೊಟ್ಟು ಹೋಗ್ಬಾರ್ದಾ? ಅದು ನೀನ್ ಇಷ್ಟ ಬೇಗ ಒಪ್ಕೋತೀರಂತ ಗೊತ್ತಿರ್ಲಿಲ್ಲ. ಒಂದ್ 5 ನಿಮಿಷ ವೇಟ್ ಮಾಡು, ಹೋಗ್ಬಿಟ್ಟು ಪಟ್ಟ ಕಟ್ಸ್ಕೊ ಬಂದ್ಬಿಡ್ತೀನಿ. ಅದೇ ಗಿಫ್ಟು. ಈ ಪಾರೆವಾಳನೂ ಆರಾಯ್ತು. ಇವಳನ್ನ ಬಿಡಿಸ್ಕೊಳ್ಳೋದು ಇಷ್ಟೊಂದು ಈಸಿನಾ? ಗಿಫ್ಟ್ ಏನು ಬೇಡ ಬಿಡು. ಬೇಡವಾ? ನಾನಿನ್ನ ಲವ್ ಮಾಡ್ತೀನಿ. ಹೌದಾ? ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ ಏನು? ನಾನಿನ್ನ ಮದ್ವೆ ಆಗಲ್ಲ. ಮದ್ವೆ ಆಗಲ್ವಾ? ಯಾಕೆ? ನಮ್ಮ ಮನೇಲಿ ಒಪ್ಪಲ್ಲ. ಅಯ್ಯೋ, ನನಗೂ ಅದೇ ಬೇಕಾದದ್ದು. ಇವಳು ಯಾರು ಗುರು? ನಾನೇ ವಿಚಿತ್ರ ಅಂದ್ರೆ ನನ್ಗಿಂತ ವಿಚಿತ್ರ. ಅದ್ ಸರಿ, ಹೆಂಗಿದ್ರು ಲವ್ ಮಾಡ್ತಾ ಇದೀವಲ್ವಾ, ಒಂದ್ ಕಿಸ್ ಕೊಡು. ಏನೇ ಕಿಸ್ಸ? ಈ ಕಿತ್ತೋಗಿರೋ ಪ್ರೀತಿಗೆ ಕಿಸ್ ಬೇರೆ ಬೇಕಾ? ಅದೆಲ್ಲ ಮದ್ವೆ ಆದ್ಮೇಲೆ. ಮದ್ವೆ ಆದ್ಮೇಲ ಹಗ್ ಮಾಡ್ಲಾ?
ಅದು ಕೂಡ ಮದ್ವೆ ಆದ್ಮೇಲೆ. ಇವಳು ಲವ್ ಮಾಡ್ತಾಳೆ ಆದ್ರೆ ಮದ್ವೆ ಆಗಲ್ಲ. ಅಗ್ಗು ಕಿಸ್ಸು ಮಾಡ್ಬೇಕು ಅಂತ ಅಂದ್ರೆ ಮದ್ವೆ ಆಗ್ಬೇಕು. ಅಂದ್ರೆ ಲವ್ ಮಾಡೋನ್ಗೆ ಚಿಪ್ಪು, ಮದ್ವೆ ಆಗೋನ್ಗೆ ಕಪ್ಪು. ಸೂಪರು. ಇದೇನು ಅಗ್ಗು ಮಾಡೋಗಿಲ್ಲ ಕಿಸ್ಸು ಮಾಡೋಗಿಲ್ಲ ಇನ್ನೇನು ಕ್ಲೋ ಮಾಡೋಣ ಹಂಗಾರೆ? ನಿನ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಈ ನನ್ ಬಿಡವಾ ತಾಯಿ, ಫಸ್ಟ್ ನಿನ್ ಪ್ರಕಾರ ಏನ್ ಹೇಳು? ಏನೋ ತೆಗಿತಾವಳೆ, ತಗೋ ಓದು. ಏನಿದು? SSLC ಮಕ್ಳು ಪಬ್ಲಿಕ್ ಎಕ್ಸಾಮ್ಗೂ ಇಷ್ಟು ಓದಿರಲ್ವೇನೋ. ಏನಿದು? ನನ್ನ ಲವ್ ಮಾಡಕ್ ಬೇಕಾಗಿರೋ ಕ್ವಾಲಿಟಿಗಳು. ಕ್ವಾಲಿಟೀಸಾ? ಇಷ್ಟೆಲ್ಲ ಓದೋಕೆಲ್ಲ ಟೈಮ್ ಇಲ್ಲ. ಯಾವ್ದು ಮೇನ್ ಮ್ಯಾಟ್ರ್ ಅದ್ ಮಾತ್ರ ಹೇಳು. ಸ್ಮಾರ್ಟ್ ಅಂಡ್ ಶಾರ್ಪ್ ಆಗಿರ್ಬೇಕು, ಗುಡ್ ಹ್ಯೂಮನ್ ಬೀಯಿಂಗ್ ಇರ್ಬೇಕು, 6 ಡಿಜಿಟ್ ಸ್ಯಾಲ್ರಿ ಇರ್ಬೇಕು, ಸ್ವಂತ ಮನೆ ಸ್ವಂತ ಕಾರ್ ಇರ್ಬೇಕು, ಆದ್ರೆ ಲೋನ್ EMI ಎಲ್ಲ ಇರ್ಬಾರ್ದು, ನನ್ಗೋಸ್ಕರ ಟೈಮ್ ಕೊಡ್ಬೇಕು, ನಾನ್ ಯಾವ್ದೇ ತರ ಡ್ರೆಸ್ ಹಾಕೊಂಡ್ರು ಏನು ಹೇಳ್ಬಾರ್ದು, ಅವನ್ಗ ಅಪ್ಪ ಅಮ್ಮ ಇರ್ಬಾರ್ದು, ಆದ್ರೆ ಅವ್ರು ಮಾಡಿರೋ ಆಸ್ತಿ ಇರ್ಬೇಕು, ಅವನೆಲ್ಲ ಪ್ರೀತಿನೂ ನನ್ಗೆ ಸಿಗ್ಬೇಕು. ನಾನು ಅವನಿಗೆ 1 ರೂಪಾಯಿನೂ ಕೊಡ್ಲಿಲ್ಲ ಅಂದ್ರು ಅವನಿಗೆ ಬರೋ ಸಂಬಳ ಮಾತ್ರ ಪೂರ್ತಿ ನಂಗೆ ಕೊಡ್ಬೇಕು. ನನ್ ಬಿಟ್ಟು ಯಾವ ಹುಡ್ಗಿನ ಹತ್ರನೂ ಮಾತಾಡ್ಬಾರ್ದು, ಆದ್ರೆ ನಾನ್ ಯಾವ್ದಾದ್ರು ಹುಡ್ಗನ್ ಜೊತೆ ಮಾತಾಡ್ದಾಗ ಅವನ್ ಮೇಲೆ ಅನುಮಾನ ಪಡ್ಬಾರ್ದು. ನನ್ ವರ್ಕಲ್ಲಿ ಏನಾದ್ರೂ ಪ್ರಮೋಷನ್ ಸಿಕ್ಕಿ ನಾನೇನಾದ್ರೂ ನನ್ ಲೈಫ್ ಅಲ್ಲಿ ಸಕ್ಸಸ್ ಆದ್ರೆ ನೀನೇ ಸಕ್ಸಸ್ ಆಗಿರೋ ತರ ಖುಷಿ ಪಟ್ಟು ನಿನ್ ಲವ್ನ ಪ್ರೂವ್ ಮಾಡ್ಬೇಕು. ಅಷ್ಟೇನಾ? ಲಾಸ್ಟ್ ಅಂಡ್ ಫೈನಲ್, ನಿಂಗೇನಾದ್ರೂ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ನಡುವೆ ಕೋಮದಲ್ಲಿ ಹೋರಾಡ್ತಾ ಇರ್ಬೇಕಾದ್ರೆ ನಿನ್ ಬೆಡ್ ಪಕ್ಕದಲ್ಲೇ ಕೂತ್ಕೊಂಡು ನಿನಗ್ ಧೈರ್ಯ ತುಂಬ್ತಾ ನನ್ ಲವ್ನ ಪ್ರೂವ್ ಮಾಡ್ಕೋಬೇಕು. ಇದು ಕಣು ಪ್ಯೂರ್ ಲವ್ ಅಂದ್ರೆ. ಅಯ್ಯೋಲೇ, ನೀನ್ ಮಾತ್ರ ಒಳ್ಳೊಳ್ಳೆ ಇಮ್ಯಾಜಿನೇಷನ್ ಮಾಡ್ಕೊಂಡು ನನ್ನ ಕೋಮಾ ಪೇಷಂಟ್ ಮಾಡ್ತಾ ಇದೀಯಾ. ಆ ದೇವ್ರ ಹತ್ರ ನಾನು ಒಂದೇ ಒಂದ್ ಕೇಳೋದು, ನೀನ್ ನಿನ್ ಲವ್ನ ಪ್ರೂವ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ ಲವ್ನ ಪ್ರೂವ್ ಮಾಡಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡ್ತೀಯಾ? ಅಕ್ಕನ ನಿನ್ನಂತ ಸ್ಯಾಡಿಸ್ಟ್ ನ ಲವ್ ಮಾಡಿ ಕೋಮಾಗ ಹೋಗೋ ಬದ್ಲು ನಿನ್ನ ಅಕ್ಕ ಅನ್ನೋದೇ ಕರೆಕ್ಟು. ನೀನು ಬೇಡ, ನೀನ್ ಲವ್ ಬೇಡ, ಬತ್ತಿನ ಕನಕ. ಇನ್ ಮುಂದೆ ಸತ್ರು ಇವ್ ನನ್ನ ಫಾಲೋ ಮಾಡಲ್ಲ. ಸದ್ಯ ಇದ್ದಿದ್ದೊಂದು ಉಳ್ಕೋತು. ಸೂಪರ್. ಭಗವಂತ ಕಣ್ಬಿಟ್ಬಿಟ್ಟಲ್ಲಪ್ಪ. Excuse me. ಇವ್ನ ಯಾಕೆ ಹಿಂಗ್ ನೋಡ್ತಿದ್ದಾನೆ? ಐ ಲವ್ ಯು. ಐ ಲವ್ ಯು. ನಿನ್ನ ಏನಪ್ಪ ಇವಳ ಹೆಸರು ನೆನಪಾಗ್ತಿದ್ವಲ್ಲ, ಏನ್ ಮಾಡ್ಲಿ? ಎಣ್ಣೆ ಹೊಡಿಬೇಕಾರೆ ಹೇಳ್ತಿದ್ದಲ್ಲ, ಆ ಫಿಗರ್ ಹೆಸರೇನೋ? ಭವ್ಯ. ಯಾಕ ಫಿಗರ್ ನೋಡಪ್ಪ. ಭವ್ಯ, ಐ ಲವ್ ಯು ಭವ್ಯ. ನಾನ್ ನಿನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ. ತಗೋ ಭವ್ಯ. ಇವ್ನ್ಗೂ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಭವ್ಯ ಏನಾದ್ರು ಹೇಳು. ಗಿಫ್ಟ್ ಕೊಟ್ಟು ಲವ್ ಮಾಡೋದೆಲ್ಲ ಕಾಮನ್, ಆದ್ರೆ ನಂಗೆ ಲೈಲಾ ಮಜ್ನು ತರ, ಸಲೀಂ ಅನಾರ್ಕಲಿ ತರ ಸ್ಪೆಷಲ್ ಆಗಿ ಲವ್ ಮಾಡ್ಬೇಕು ಅನ್ನೋ ಡ್ರೀಮ್. ಅದಕ್ಕೇನಂತೆ ಮಾಡೋಣ. 1 ನಿಮಿಷ ಇರು, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಎಲ್ಲೋದ ಇವನು? ಹಲೋ ಸಿರಿ, ಹೇಳೆ. ಎಲ್ಲಿದೀಯೇ? ಆಫೀಸ್ ಹತ್ರ ಇದೀನಿ, ಹೇಳು. ಸ್ವಲ್ಪ ಬೇಗ ಬರ್ತೀಯಾ? ನಂಗೆ ಯಾಕೋ ಭಯ ಆಗ್ತಿದೆ. ಭಯನಾ ನಿಂಗ? ನಿಜ ಹೇಳು. ನಿಜ ಕಣೆ, ಬೇಗ ಬಾ. ಸರಿ, ಬಂದೇ ಇರು. ನೀನೇನೋ ಇಲ್ಲಿ? ಯಾಕ ಹುಡ್ಗಿಗೆ ತೊಂದರೆ ಕೊಡ್ತಿದ್ಯಂತೆ? ನೀನೇ ಹೇಳ್ದಲ್ಲಪ್ಪ, ಇವಳನ್ನ ಲವ್ ಮಾಡು, ಈ ಭೂಮಿ ಮೇಲೆ ಇವಳು ಸೂಪರ್ ಜೋಡಿ ಅಂತ. ಅದಕ್ಕೆ ಇವಳಿಗೆ ಅದೇನೋ ಲೈಲಾ ಮಜ್ನು ಸಲೀಂ ಅನಾರ್ಕಲಿ ತರ ಲವ್ ಮಾಡ್ಬೇಕಂತೆ. ಅದಕ್ಕೇನ್ ಮಾಡ್ದೆ? ಇದನ್ ತರಕ್ ಹೋಗಿದೆ. ಏನೋ ಅದು? ಪಾಯ್ಸನ್. ತಗೋ, ಇದು ನೀನ್ ಫಸ್ಟ್ ಕುಡಿ, ಆಮೇಲೆ ನಾನ್ ಕುಡಿತೀನಿ. ನಮ್ ಲವ್ ಯಾರು ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡೋಣ. ತಗೋ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬೇರೆ ತಂದ್ಬಿಟ್ನಾ? ಯಾಕೆ? ಮತ್ತೆ ಸತ್ಮೇಲೆ ಪ್ರೀತಿ ಇಂಪ್ರೂವ್ ಮಾಡ್ತೀನಿ ಅಂತಿದ್ಯಲ್ಲ, ನೀನೇನ್ ಹುಚ್ಚಾನ? ಹೌದು, ಇವನ್ ಹುಚ್ಚಾನೆ. ಹಲೋ, ಸಲೀಂ ಅನಾರ್ಕಲಿ ಲೈಲಾ ಮಜ್ನು ಅವ್ರ ಲವ್ ಸ್ಟೋರಿನ ಹೊಗೆ ಹಾಕ್ಸ್ಕೊಂಡ್ ಮೇಲೆ ಫೇಮಸ್ ಆಗಿದ್ದು. ತಗೋ ಕುಡಿ, ನಾವು ಬೇಗ ಫೇಮಸ್ ಆಗೋಣ. ಇದೇನೆ ಎಲ್ಲ ನಿಂಗೆ ಉಲ್ಟಾ ಹೊಡಿತಲ್ಲೇ. ಏನ್ ಡಿಸೈಡ್ ಮಾಡ್ದೆ? ನಂಗೆ ಅವ್ರ ತರ ಲವ್ ಮಾಡೋದೆಲ್ಲ ಬೇಡ. ಮತ್ತಿನ್ಯಾರ ತರ ಲವ್ ಮಾಡ್ಬೇಕು? ಶಿವ ಪಾರ್ವತಿ ತರ, ಸೀತಾ ರಾಮನ್ ತರ, ರಾಧಾಕೃಷ್ಣನ್ ತರ ಲವ್ ಮಾಡ್ಬೇಕು. ನೋಡ್ದಾ, ಇಲ್ಲ ಇಷ್ಟೊಂದು ಸೂಪರ್ ಡೂಪರ್ ಆಗಿರೋ ಲವ್ ಸ್ಟೋರಿ ಇರ್ಬೇಕಾದ್ರೆ ಅದ್ಯಾವ್ದೋ ಸ್ಯಾಡ್ ಎಂಡಿಂಗ್ ಲವ್ ಸ್ಟೋರಿ ಹೇಳ್ತೀಯ. ಜಸ್ಟ್ ಒಂದ್ ಚೇಂಜು. ರಾಧಾ ಕೃಷ್ಣ ತರ ಅಲ್ಲ, ಕೃಷ್ಣ ರುಕ್ಮಿಣಿ ತರ. ಯಾಕಂದ್ರೆ ಲವ್ ಮಾಡಿ ಬಿಟ್ಟೋಗೋದಂದ್ರೆ ನಂಗೆ ಇಷ್ಟ ಇಲ್ಲ. ಕೃಷ್ಣ ರುಕ್ಮಿಣಿ ತರ ಮದ್ವೆ ಆದ್ಮೇಲೆ ನಂಗೆ ಲವ್ ಮಾಡೋದಂದ್ರೆ ತುಂಬಾ ಇಷ್ಟ. ನಿನ್ನ ಮದ್ವೆಗೆ ಹೋಗಕ್ಕೆ ನಮ್ಮ ಅಪ್ಪ ಒಪ್ಪಲ್ಲ. ಯಾಕೊಪ್ಪಲ್ಲ? ಬರ ಕೇಳ, ನಾನ್ ಕೇಳ್ತೀನಿ.
ನಮ್ಮಪ್ಪ ಬೆಂಗಳೂರಿಗೆ ಬರಲ್ವಲ್ಲ. ಅಳಿಯನ್ ನೋಡಕ್ಕಾದ್ರೆ ಬರ್ಬೇಕು. ಓಹೋ ಕಚ್ಕೋತು. ಹಲೋ ಮೇಡಮ್, ನಮ್ಮ ಮಾವ ನಂಬರ್ ಆದ್ರೂ ಹೇಳ್ಬಿಟ್ಟು ಹೋಗ್ರಿ. ಲವ್ ಮಾಡ್ತಿದ್ಯಾ ತಾನೇ? ಕಂಡಿಡ್ಬಿಟ್ಟು ಬೆಂಗಳೂರು ಬರೋ ತರ ಮಾಡಿದ್ರೆ ಒಪ್ಕೋತೀರಾ? ಮೊದ್ಲು ಬರೋ ತರ ಮಾಡು, ನೋಡೋಣ. ಮಾಡೋಣ. ಅಲ್ಲ ಕಣೆ, ನಿಮ್ಮಪ್ಪ ನಿಜವಾಗ್ಲೂ ಬಂದ್ರೆ ಒಪ್ಕೋತೀಯಾ? ಅವ್ರು ಬರಕ್ ಚಾನ್ಸೇ ಇಲ್ಲ ಬಿಡೆ. ಹೇ ಭವ್ಯ, ಯಾವ್ದೋ ಕಾಲ್ ಬರ್ತಿದೆ ನೋಡೆ. ಅರ್ಲಿ ಮಾರ್ನಿಂಗ್ ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಲೋ ಮಗಳೇ, ಎಲ್ಲಿದೆ ಕಣವ? ನಾನು ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಏನಾಯ್ತಪ್ಪ? ನಂಗೇನಾಗೈತೆ? ಚೆನ್ನಾಗೇ ಇದ್ದೀನಿ. ನಿಂಗೇನು ಆಗಿಲ್ಲ ತಾನೇ? ನಂಗೇನಾಗಿದೆ? ನಾನ್ ಚೆನ್ನಾಗೇ ಇದೀನಲ್ವಾ? ಅಲ್ಲ ಕಣಮ್ಮ, ಅವ್ನು ಯಾವನೋ ಫೋನ್ ಮಾಡ್ಬಿಟ್ಟು ನಿಂಗೆ ಆಕ್ಸಿಡೆಂಟ್ ಆಗೈತೆ, ತುಂಬಾ ಸೀರಿಯಸ್, ಬೇಗ ಬಂದ್ಬಿಡಿ ಅಂತ. ಯಾರು ಹೇಳಿರ್ಬೋದು? ನಾನು ಅದಕ್ಕೆ ಬೆಂಗಳೂರು ಬಂದಿದ್ದೀನಿ. ಕಂಡಿಡ್ಬಿಟ್ಟು ಬೆಂಗಳೂರು ಬರೋ ತರ ಮಾಡಿದ್ರೆ ಒಪ್ಕೋತೀರಾ? ಹೇಗ್ ಸಿಕ್ತು? ಭವ್ಯ ಅವ್ರೇ ಬನ್ರಿ ಆಚ ಕಡೆ. ಮಿಸ್ ಭವ್ಯ ಅವ್ರೇ, ಆಮೇಲೆ ಕಾಲ್ ಮಾಡ್ತೀನಿ. ಬರ್ರಿ ರೇ. ಹಲೋ ಮೇಡಮ್ ಭವ್ಯ, ಕೊನೆಗೂ ನಿಮ್ಮಪ್ಪ ಬೆಂಗಳೂರಿಗೆ ಬಂದ್ಬಿಟ್ರು. ಬನ್ರಿ ಮಾತಾಡ್ಸ್ಕೊಂಬರೋಣ. ಅಯ್ಯೋ ಬನ್ರಿ ರೇ. ಓ ಇನ್ ಲವ್ವಾ? ಲವ್ವಾ? ನಾನ್ ಸತ್ರು ನೀನು ಲವ್ ಮಾಡಲ್ಲ. ಸರಕ್ಕ ಅಲ್ಲ ಚಕ್ಕ. ಒಂದ್ ನಿಮಿಷ ಕಡೆ ಬಾಯ್ಲಿ. ಕಚಕ್. ಯಾಕಿದು? ಇದುವರೆಗೂ ಎಷ್ಟು ಜನ ಲವರ್ಸ್ ನ ಬ್ರೇಕಪ್ ಮಾಡಿಸ್ತೀನಿ ಅಂತ ಗಿನ್ನಿಸ್ ರೆಕಾರ್ಡ್ಗೆ ಕಳ್ಸಕ್ಕೆ ನಾನೇನ್ ಬರ್ತೀನಿ. ಹೂ ಇಸ್ ದ ದೇವ್ ದ ಸ್ಲೀಪಿಂಗ್ ಆನ್ ದ ಫುಟ್ ಬ್ಯಾತ್?